Hello students, welcome to Mysore District PU Chemistry Lecturers Forum. ಇವತ್ತೊಂದು ಹೊಸ ಚಾಪ್ಟರ್ ಬಗ್ಗೆ ಸ್ಟಡಿ ಮಾಡೋಣ. ದಟ್ ಇಸ್ ಸರ್ಫೇಸ್ ಕೆಮಿಸ್ಟ್ರಿ. ಸರ್ಫೇಸ್ ಕೆಮಿಸ್ಟ್ರಿಲಿ ಇಷ್ಟರವರೆಗೂ ನೀವು ಸುಮಾರು ಕಾನ್ಸೆಪ್ಟ್ಸ್ ಕಲ್ತಿದ್ದೀರಾ. ಸರ್ಫೇಸ್ ಕೆಮಿಸ್ಟ್ರಿ ಅಂದ್ರೇನು, ಸರ್ಫೇಸ್ ಕೆಮಿಸ್ಟ್ರಿలో ಎರಡು ಇಂಪಾರ್ಟೆಂಟ್ ಟೆಕ್ನಿಕ್ ಅಡ್ಸಾರ್ಪ್ಷನ್, ಅಬ್ಸಾರ್ಪ್ಷನ್. ಅಡ್ಸಾರ್ಪ್ಷನ್ ಅಂದ್ರೆ ಏನು, ಟೈಪ್ಸ್ ಆಫ್ ಅಡ್ಸಾರ್ಪ್ಷನ್, ಏನೇನು ಸರ್ಫೇಸ್ ಫಿನೋಮೆನನ್ ಆಗುತ್ತೆ, ಆ ಸರ್ಫೇಸ್ ಫಿನೋಮೆನನ್ ಕಂಡೀಷನ್ ಏನು, ಇಲ್ಲಿವರೆಗೆ ಆ ಚಾಪ್ಟರಲ್ಲಿ ಈ ಕಾನ್ಸೆಪ್ಟ್ ಬಗ್ಗೆ ಕಲ್ತಿದ್ದೀರಾ. ಈಗ ನೆಕ್ಸ್ಟ್ ನಾವು ಫೋಕಸ್ ಮಾಡೋಣ ಸರ್ಫೇಸ್ ಕೆಮಿಸ್ಟ್ರಿ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ದಟ್ ಇಸ್ ಕೊಲಾಯ್ಡ್ಸ್. ಕೊಲಾಯ್ಡ್ಸ್ ಅನ್ನೋದು, ಕೊಲಾಯ್ಡಲ್ ಕೆಮಿಸ್ಟ್ರಿ ಅನ್ನೋದು ಸರ್ಫೇಸ್ ಕೆಮಿಸ್ಟ್ರಿದು ಒಂದು ವೆರಿ ಇಂಪಾರ್ಟೆಂಟ್ ಪಾರ್ಟ್. ಏನು ಈ ಕೊಲಾಯ್ಡ್ಸ್ ಅಂದರೆ? ಕೊಲಾಯ್ಡ್ಸ್ ಅಂದರೆ ಎಕ್ಸಾಕ್ಟ್ಲಿ ಕೊಲಾಯ್ಡಲ್ ಸೊಲ್ಯೂಷನ್ ಅಂದ್ರೆ ಏನು, ಕೊಲಾಯ್ಡಲ್ ಸೊಲ್ಯೂಷನ್ ಇಂಪಾರ್ಟೆನ್ಸ್ ಏನು, ಅದ್ರ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ಫೋಕಸ್ ಮಾಡೋಣ. ಸೊ ಫಸ್ಟ್ ಆಫ್ ಆಲ್, ಈಗ ವೆನ್ ಐ ಸೇ ಸೊಲ್ಯೂಷನ್, you have three important types of solution. First one, I call it as true solutions. ಎರಡನೇದು colloidal solutions. ಆಮೇಲೆ ಮೂರನೇದು suspensions. ಸೊ ಮೂರು ತುಂಬ ಇಂಪಾರ್ಟೆಂಟ್ ಕ್ಲಾಸಿಫಿಕೇಶನ್. ಒಂದು ಟ್ರೂ ಸೊಲ್ಯೂಷನ್ಸ್, ಇನ್ನೊಂದು ಕೊಲಾಯ್ಡಲ್ ಸೊಲ್ಯೂಷನ್ಸ್, ಇನ್ನೊಂದು ಸಸ್ಪೆನ್ಷನ್ಸ್. ಈಗ ಒಂದು ಸೊಲ್ಯೂಷನ್, ಫಾರ್ ಎಕ್ಸಾಂಪಲ್ ಸಾಲ್ಟ್ ಡಿಸಾಲ್ವ್ಡ್ ಇನ್ ವಾಟರ್ ಅಥವಾ ಶುಗರ್ ಡಿಸಾಲ್ವ್ಡ್ ಇನ್ ವಾಟರ್, ನಾನು ಅದನ್ನೇನಂತ ಕರಿತೀನಿ, ಟ್ರೂ ಸೊಲ್ಯೂಷನ್. ಸೊ ಸಾಲ್ಟ್ ಇನ್ ವಾಟರ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಟ್ರೂ ಸೊಲ್ಯೂಷನ್. ಕೊಲಾಯ್ಡಲ್ ಸೊಲ್ಯೂಷನ್ಗೆ ಎಕ್ಸಾಂಪಲ್ ಕೊಡಿ ಮ್ಯಾಮ್. ಸ್ಟಾರ್ಚ್ ಡಿಸಾಲ್ವ್ಡ್ ಇನ್ ಹಾಟ್ ವಾಟರ್, ಸ್ಟಾರ್ಚ್ dissolved in hot water is an example for colloidal solution. Next, suspensions. Suspensions ke the sand dissolved in water is an example for suspension. So true solutions ke salt dissolved in water, colloidal solution ke starch dissolved in water, suspension ke sand dissolved in water. So ಬೇರೆ ಬೇರೆ types of solutions ಬಗ್ಗೆ ನಾನು ನಿಮ್ಗೆ ಹೇಳಿದೆ. ಸೊ ಟ್ರೂ ಸೊಲ್ಯೂಷನ್ಸ್, ಒಂದು ಸೊಲ್ಯೂಷನ್ಸ್ ಅನ್ನ ಟ್ರೂ ಸೊಲ್ಯೂಷನ್ಸ್ ಅಂತ ಕರಿಬೇಕಾರೆ, ಸೊ ಪಾರ್ಟಿಕಲ್ ಸೈಜ್ ಎಷ್ಟಿರಬೇಕು, ಪಾರ್ಟಿಕಲ್ ಸೈಜ್ ಏನಿರುತ್ತೆ, ದ ಟ್ರೂ ಸೊಲ್ಯೂಷನ್ಸ್ ಟು ಪಾರ್ಟಿಕಲ್ ಸೈಜ್ ವಿಲ್ ಬಿ ಲೆಸ್ ದ್ಯಾನ್ 1 ನ್ಯಾನೋಮೀಟರ್. ನ್ಯಾನೋ ಅಂದ್ರೆ 10 to the power of -9. ಆ ಪಾರ್ಟಿಕಲ್ ದ ಸೈಜ್ ಎಷ್ಟಿರಬೇಕು, ಇಟ್ ಇಸ್ ಲೆಸ್ ದ್ಯಾನ್ 1 ನ್ಯಾನೋಮೀಟರ್. ಕೊಲಾಯ್ಡಲ್ ಸೊಲ್ಯೂಷನ್ಸ್ particle size will be between 1 nanometer to 1000 nanometer. Particle size of colloidal solution is between 1 nanometer to 1000 nanometer. Suspensions, sand dissolved in water, particle size ನೀವೇ ಗೆಸ್ ಮಾಡಬಹುದು, particle size is greater than 1000 nanometer. So less than 1 nanometer ಇದ್ರೆ true solutions, 1 to 1000 nanometer ಇದ್ರೆ colloidal solution, 1000 nanometer ಗಿಂತ ಜಾಸ್ತಿ ಇದ್ರೆ we call it as suspensions. The three different types of solutions. ಯಾಕೆಂದ್ರೆ ಇವತ್ತು ನಮ್ಗೆ ಬೇಕಾಗಿರೋ ಕಾನ್ಸೆಪ್ಟ್ ಏನು, colloidal solution. colloidal solutions ದು ಇಂಪಾರ್ಟೆನ್ಸ್ ಏನು ಅಂತ ಐ ಆಮ್ ಟೆಲಿಂಗ್ ಯು ಹಿಯರ್. ಸೊ ಪಾರ್ಟಿಕಲ್ ಸೈಜ್ ಆಯ್ತು. ನೆಕ್ಸ್ಟ್ ಒನ್, ನೇಚರ್. ಈ ಸೊಲ್ಯೂಷನ್ದು ನೇಚರ್ ಯಾವ ರೀತಿ ಇರುತ್ತೆ? ಓಕೆ, ನೇಚರ್ ಹೇಳಿದಾಗ ಟ್ರೂ ಸೊಲ್ಯೂಷನ್ಸ್, true solutions, colloidal solutions and suspension. True solution is homogeneous in nature. Homogeneous ಅಂದ್ರೆ ಏನು, ಒಂದೇ ಫೇಸ್ ಅಲ್ಲಿ ಎಕ್ಸಿಸ್ಟ್ ಆಗುತ್ತೆ. ನೀವು ಸಾಲ್ಟ್ ತಗೊಂಡು ವಾಟರ್ ಅಲ್ಲಿ ಡಿಸಾಲ್ವ್ ಮಾಡಿದಾಗ ಇಟ್ ಎಕ್ಸಿಸ್ಟ್ ಇನ್ ಸಿಂಗಲ್ ಫೇಸ್. ಯುವರ್ ಸಾಲ್ಟ್ ಗೆಟ್ಸ್ ಕಂಪ್ಲೀಟ್ಲಿ ಡಿಸಾಲ್ವ್ಡ್ ಇನ್ ವಾಟರ್, ಒಂದೇ ಫೇಸ್ ಅಲ್ಲಿ ಎಕ್ಸಿಸ್ಟ್ ಆಗುತ್ತೆ. ವಿ ಕಾಲ್ ಇಟ್ ಆಸ್ ಹೋಮೋಜಿನಿಯಸ್. ಅದೇ ಕೊಲಾಯ್ಡಲ್ ಸೊಲ್ಯೂಷನ್, ಇಟ್ ಇಸ್ ಹೆಟಿರೋಜಿನಸ್. ಏನಂತ ಕರಿತೀವಿ, ಹೆಟಿರೋಜಿನಸ್. ಹೆಟಿರೋಜಿನಸ್ ಅಂದ್ರೆ ಇಟ್ ಎಕ್ಸಿಸ್ಟ್ ಇನ್ 2 different phases. ಯು ಕ್ಯಾನ್ ಸಿ ದ ಡಿಸ್ಟಿಂಕ್ಷನ್, ಆ ಎರಡು ಫೇಸ್ ಮಧ್ಯೆ ಇರೋ ಡಿಸ್ಟಿಂಕ್ಷನ್ ಹೋಗ್ಬೋದು. ಸೊ ಇಟ್ ಇಸ್ ಹೆಟ್ರೋಜಿನಿಯಸ್. ಅಂಡ್ ಆಬ್ವಿಯಸ್ಲಿ ಸ್ಯಾಂಡ್ ಡಿಸಾಲ್ವ್ಡ್ ಇನ್ ವಾಟರ್, ಸ್ಯಾಂಡ್ ಪಾರ್ಟಿಕಲ್ ಎಲ್ಲ ಕೆಳಗಡೆ ಕಲೆಕ್ಟ್ ಆಗಿರುತ್ತೆ, ವಾಟರ್ ವಿಲ್ ಬಿ ಅಬೋರ್ಡ್. ಸೊ ಯು ಕ್ಯಾನ್ ಸಿ 2 different phases. ಸೊ ಇಟ್ ಇಸ್ ಆಲ್ಸೋ ಹೆಟಿರೋಜಿನಸ್ ಇನ್ ನೇಚರ್. ಏನಂತ ಕರಿತೀವಿ, heterogeneous in nature. So this is homogeneous, this is heterogeneous and this is also heterogeneous in nature. That is the nature of the 3 types of solutions. Next ಬರೋಣ, appearance.
ಈ ಸೊಲ್ಯೂಷನ್ ನೋಡಕ್ಕೆ ಹೇಗಿರುತ್ತೆ ಅಪಿಯರೆನ್ಸ್. ಈಗ ನೀವು ಮನೇಲೆ ನೋಡಿರ್ಬೋದು, ವೆನ್ ಯು ಡಿಸಾಲ್ವ್ ಶುಗರ್ ಇನ್ ವಾಟರ್, ಸಾಲ್ಟ್ ಇನ್ ವಾಟರ್, ಯು ಗೆಟ್ ಅ ಟ್ರಾನ್ಸ್ಪರೆಂಟ್ ಸೊಲ್ಯೂಷನ್. ಸೊ ದ ಅಪಿಯರೆನ್ಸ್ ಇಸ್ ಟ್ರಾನ್ಸ್ಪರೆಂಟ್. ಅಪಿಯರೆನ್ಸ್ ಇಸ್ ಟ್ರಾನ್ಸ್ಪರೆಂಟ್. ಅದೇ ಕೊಲಾಯ್ಡಲ್ ಸೊಲ್ಯೂಷನ್, ಸ್ಟಾರ್ಚ್ ಅನ್ನ ಹಾಟ್ ವಾಟರ್ ಡಿಸಾಲ್ವ್ ಮಾಡಿ ಸೊಲ್ಯೂಷನ್ ಒಂಥರ ಟರ್ಬಿಡ್ ತರ ಬರುತ್ತೆ. ಅಂದ್ರೆ ಇಟ್ ಇಸ್ ನೈದರ್ ಟ್ರಾನ್ಸ್ಪರೆಂಟ್, ಹಾಗನ್ಬಿಟ್ಟು ಒಪೇಕ್ ತರನೂ ಇಲ್ಲ. ದ ಸೊಲ್ಯೂಷನ್ ಇಸ್ translucent. Neither transparent nor opaque. The solution is translucent ಅಂತ ಕರಿತೀವಿ. ಕೊನೆಗೆ ಬರೋ ಸೊಲ್ಯೂಷನ್ ಯಾವುದು? ಸಸ್ಪೆನ್ಷನ್ಸ್. ಸಸ್ಪೆನ್ಷನ್ಸ್ ಅಂದ್ರೆ ಯೂಶುವಲಿ ಇಟ್ ಇಸ್ ಒಪೇಕ್. ಎಲ್ಲ ಸ್ಯಾಂಡ್ ಪಾರ್ಟಿಕಲ್ಸ್ ಕೆಳಗಡೆ ಕಲೆಕ್ಟ್ ಆಗುತ್ತೆ. ಸೊಲ್ಯೂಷನ್ ಇಸ್ ಒಪೇಕ್, ನೈದರ್ ಟ್ರಾನ್ಸ್ಪರೆಂಟ್ ನಾರ್ translucent. It is completely opaque. So that is the appearance of true solution, colloidal solution, suspensions. Main ನಮಗೆ ಬೇಕಾಗಿರೋದು ಪಾರ್ಟಿಕಲ್ ಸೈಜ್. ಪಾರ್ಟಿಕಲ್ ಸೈಜ್ ಯಾವ ರೇಂಜ್ ಅಲ್ಲಿ ವೇರಿ ಆಗುತ್ತೆ ಆಯ್ತಾ? based on that we classify the solution into true solution, colloidal solutions and suspensions. Next one, visibility. ಈ ಪಾರ್ಟಿಕಲ್ಸ್ ವಿಸಿಬಿಲಿಟಿ ಹೇಗಿರುತ್ತೆ? True solutions ಅಲ್ಲಿ it is homogeneous, particle size is small ಆಯ್ತಾ? These particles are not visible in ultra microscope. Microscope allu particles will be not visible because particle size is so small. All your particles will be dissolved in water. Particle size chikkadrinda it is not visible even under ultra microscope. Ade colloidal solutions, they are visible in ultra microscope. Ultra microscope you can see the particles. Yakandre particle size idrikinta idralli particle size is large. So you can observe it under ultra microscope. ಆಮೇಲೆ ತುಂಬಾ ಇಂಪಾರ್ಟೆಂಟ್ ಸಸ್ಪೆನ್ಷನ್ಸ್. ಸಸ್ಪೆನ್ಷನ್ಸ್ ಅಲ್ಲಿ ವಿ ಸೇ ದಟ್ ಪಾರ್ಟಿಕಲ್ಸ್ ಇಸ್ ಕ್ಲಿಯರ್ಲಿ ವಿಸಿಬಲ್ ಟು ಯೋರ್ ನೇಕೆಡ್ ಐಸ್. ಈಗ ಸ್ಯಾಂಡ್ ನೀವು ವಾಟರ್ ಡಿಸಾಲ್ವ್ ಮಾಡಿದಾಗ ಆಲ್ ದ ಸ್ಯಾಂಡ್ ಪಾರ್ಟಿಕಲ್ಸ್ ಕ್ಯಾನ್ ಬಿ ಸೀನ್ ಇನ್ ಯೋರ್ ಥ್ರೂ ಯೋರ್ ನೇಕೆಡ್ ಐಸ್. ಸೊ ನಾನೇನಂತ ಕರಿತೀನಿ, ದಿಸ್ ಇಸ್ ವಿಸಿಬಲ್ ಟು ನೇಕೆಡ್ ಐಸ್. ದಿಸ್ ಇಸ್ ವಿಸಿಬಲ್ ಟು ನೇಕೆಡ್ ಐಸ್. ಸೊ ಟ್ರೂ ಸೊಲ್ಯೂಷನ್ಸ್ ಅಲ್ಲಿ ಅಲ್ಟ್ರಾ ಮೈಕ್ರೋಸ್ಕೋಪ್ ಅಲ್ಲೂ ಪಾರ್ಟಿಕಲ್ಸ್ ಕಾಣಲ್ಲ. Colloidal solutions ಅಲ್ಲಿ particles are visible only in ultra microscope. Suspensions ಅಲ್ಲಿ particles are clearly visible to your naked eyes. So first particle size ಆಯ್ತು, ಆಮೇಲೆ nature ಆಯ್ತು, ಆಮೇಲೆ appearance ಆಯ್ತು, ಆಮೇಲೆ visibility ಆಯ್ತು. ಎಲ್ಲದಕ್ಕಿಂತ the most important one is filtration. ಈ ಫಿಲ್ಟ್ರೇಷನ್ ಅಥವಾ ಫಿಲ್ಟರಬಿಲಿಟಿ ಪ್ರಾಪರ್ಟಿ ಹೇಗಾಗತ್ತೆ, ಯಾವ ಥರ ನಾವು ಫಿಲ್ಟ್ರೇಷನ್ ಮಾಡ್ಬೋದು ಆಯ್ತಾ? ಈಗ ಟ್ರೂ ಸೊಲ್ಯೂಷನ್ಸ್ ತಗೊಂಡಾಗ ಪಾರ್ಟಿಕಲ್ ಸೈಜ್ ಇಸ್ ವೆರಿ ಸ್ಮಾಲ್. ಸೊ ಈ ಟ್ರೂ ಸೊಲ್ಯೂಷನ್ಸ್ ಪಾರ್ಟಿಕಲ್ ಸೈಜ್ ಚಿಕ್ಕದ್ರಿರೋದ್ರಿಂದ ದೇ ಕ್ಯಾನ್ ಪಾಸ್ ಥ್ರೂ ಫಿಲ್ಟರ್ ಪೇಪರ್ ಆಸ್ ವೆಲ್ ಆಸ್ ಪಾರ್ಚ್ಮೆಂಟ್ ಪೇಪರ್. ಪಾರ್ಚ್ಮೆಂಟ್ ಪೇಪರ್ ಅಂದ್ರೇನು? ಇಟ್ ಇಸ್ ಅ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಏನಂತ ಕರಿತೀವಿ? ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಸೊ ಈ ಟ್ರೂ ಸೊಲ್ಯೂಷನ್ಸ್ ಕ್ಯಾನ್ ಪಾಸ್ ಥ್ರೂ ಫಿಲ್ಟರ್ ಪೇಪರ್ ಅಂಡ್ ಪಾರ್ಚ್ಮೆಂಟ್ ಪೇಪರ್. ಫಿಲ್ಟರ್ ಪೇಪರ್ ಅಲ್ಲೂ ಪಾಸ್ ಆಗುತ್ತೆ, your ನಾರ್ಮಲ್ ಫಿಲ್ಟರ್ ಪೇಪರ್. ಪಾರ್ಚ್ಮೆಂಟ್ ಪೇಪರ್ ಅಲ್ಲೂ ಪಾಸ್ ಆಗುತ್ತೆ ಬಿಕಾಸ್ ದ ಪಾರ್ಟಿಕಲ್ ಸೈಜ್ ಇಸ್ ವೆರಿ small. So it can pass through filter paper as well as parchment paper. Adi if I take the example of colloidal solution. Colloidal solution, correct ಆಗಿ ಕೇಳಿಸ್ಕೋಬೇಕಿಲ್ಲಿ. Colloidal solution, they can pass through filter paper but not through parchment paper. It can pass through filter paper but not through parchment paper. ಫಿಲ್ಟರ್ ಪೇಪರ್ ಅಲ್ಲಿ ಪಾಸ್ ಆಗುತ್ತೆ ಬಟ್ ಪಾರ್ಚ್ಮೆಂಟ್ ಪೇಪರ್ ಅಲ್ಲಿ ಪಾಸ್ ಆಗಲ್ಲ. ಯಾಕಂದ್ರೆ ಪಾರ್ಚ್ಮೆಂಟ್ ಪೇಪರ್ದು ಪೋರ್ ಸೈಜ್ ಕಮ್ಮಿ ಆಗಿರುತ್ತೆ. ಸೊ ಇಟ್ ಕೆನ್ ನಾಟ್ ಪಾಸ್ ಥ್ರೂ ಪಾರ್ಚ್ಮೆಂಟ್ ಪೇಪರ್ ಬಟ್ ಇಟ್ ಕ್ಯಾನ್ ಪಾಸ್ ಥ್ರೂ ಫಿಲ್ಟರ್ ಪೇಪರ್. ಆಮೇಲೆ ಮೂರನೇದು ಸಸ್ಪೆನ್ಷನ್ಸ್. ನಿಮ್ಗೆ ಗೊತ್ತಿದೆ ಪಾರ್ಟಿಕಲ್ ಸೈಜ್ ಇಸ್ ವೆರಿ ಲಾರ್ಜ್. ಪಾರ್ಟಿಕಲ್ ಸೈಜ್ ಜಾಸ್ತಿ ಇರೋದ್ರಿಂದ ಇಟ್ ಕೆನ್ ನಾಟ್ ಪಾಸ್ ಥ್ರೂ ಫಿಲ್ಟರ್ paper as well as parchment paper.
ಫಿಲ್ಟರ್ ಪೇಪರಲ್ಲೂ ಪಾಸ್ ಆಗಲ್ಲ, ಪಾರ್ಚ್ಮೆಂಟ್ ಪೇಪರಲ್ಲೂ ಪಾಸ್ ಆಗಲ್ಲ. ಯಾಕೆಂದ್ರೆ ದ ಪಾರ್ಟಿಕಲ್ ಸೈಜ್ ಇಸ್ ಲಾರ್ಜ್. ಆಯ್ತಾ? ದ 3 ಇಂಪಾರ್ಟೆಂಟ್ ಟೈಪ್ಸ್ ಆಫ್ ಸೊಲ್ಯೂಷನ್ಸ್: ಟ್ರೂ ಸೊಲ್ಯೂಷನ್ಸ್, ಕೊಲಾಯ್ಡಲ್ ಸೊಲ್ಯೂಷನ್ಸ್, ಸಸ್ಪೆನ್ಷನ್ಸ್. ಎಕ್ಸಾಂಪಲ್ ಜೊತೆಗೆ ಕೆಲವು ಪ್ರಾಪರ್ಟೀಸ್ ಕೊಟ್ಟಿದ್ದೀನಿ. ಜಸ್ಟ್ ಗೋ ಥ್ರೂ ದಟ್ ಪ್ರಾಪರ್ಟೀಸ್ ಒನ್. ಆಮೇಲೆ ನಮ್ಗೆ ಏನ್ ಬೇಕು ಟಾಪಿಕ್, ಆ ಕೊಲಾಯ್ಡಲ್ ಸೊಲ್ಯೂಷನ್ ಬಗ್ಗೆ ವಿಲ್ ಡಿಸ್ಕಸ್. ಆಯ್ತಾ? ಓಕೆ. ಹಾಗಾದ್ರೆ ಈಗ ಟ್ರೂ ಸೊಲ್ಯೂಷನ್ಸ್ ಟು ಪಾರ್ಟಿಕಲ್ ಸೈಜ್ ಲೆಸ್ ದೆನ್ 1 nanometer. Colloidal solutions to particle size 1 nanometer to 1000 nanometer. Suspensions to particle size is greater than 1000 nanometer. ಆಮೇಲೆ true solutions are homogeneous. Colloidal solutions are heterogeneous. Suspensions are heterogeneous. Homogeneous ಅಂದ್ರೆ ಒಂದೇ ಫೇಸ್ ಅಲ್ಲಿ ಎಕ್ಸಿಸ್ಟ್ ಆಗುತ್ತೆ. ಅದೇ ಕೊಲಾಯ್ಡಲ್ ಸೊಲ್ಯೂಷನ್ ಸಸ್ಪೆನ್ಷನ್ಸ್ ಹೆಟ್ರೋಜಿನಸ್ ಅಂದ್ರೆ ಎರಡು ಬೇರೆ ಬೇರೆ ಫೇಸ್. ಯು ಕ್ಯಾನ್ ಡಿಸ್ಟಿಂಗ್ವಿಶ್ ದಿ ಫೇಸಸ್. ಸೊ ಅದನ್ನ ಕೊಲಾಯ್ಡಲ್ ಸೊಲ್ಯೂಷನ್ ಸಸ್ಪೆನ್ಷನ್ಸ್ ಅಂತ ಕರಿತೀವಿ. ಆಮೇಲೆ ಟ್ರೂ ಸೊಲ್ಯೂಷನ್ಸ್ ಟು ಪಾರ್ಟಿಕಲ್ಸ್ ವೆರಿ ಸ್ಮಾಲ್ ಆಗಿರೋದ್ರಿಂದ ಇಟ್ ಇಸ್ ನಾಟ್ ವಿಸಿಬಲ್ ಇವನ್ ಅಂಡರ್ ಅಲ್ಟ್ರಾ ಮೈಕ್ರೋಸ್ಕೋಪ್. ಅಂಡ್ ಪಾರ್ಟಿಕಲ್ ಸೈಜ್ ಚಿಕ್ಕದಿರೋದ್ರಿಂದ ಇಟ್ ಕ್ಯಾನ್ ಪಾಸ್ ಥ್ರೂ ಫಿಲ್ಟರ್ ಪೇಪರ್ ಆಸ್ ವೆಲ್ ಆಸ್ ಥ್ರೂ parchment paper. Whereas colloidal solution particles, they can pass through filter paper but not through parchment paper. ಯಾಕಂದ್ರೆ parchment paper the size is very small. Parchment paper the pore size is very small. ಅದರಲ್ಲಿ ಪಾಸ್ ಆಗಕ್ಕಾಗಲ್ಲ ಯಾವುದು colloidal solution. ಅದೇ suspensions particle size ಜಾಸ್ತಿ ಇರೋದ್ರಿಂದ it cannot pass through filter paper as well as through parchment paper. ಈಗ ನಮಗೆ ಬೇಕಾಗಿರೋ ಟಾಪಿಕ್ ಏನು? Colloidal solutions. What are colloidal solutions? Colloidal solutions ಅಥವಾ colloids ಅಂತ ಹೇಳಿದಾಗ it is a heterogeneous solution which has the particle size ranging between 1 nanometer to 1000 nanometer. ಆಯ್ತಾ? And the particles can pass through filter paper but not through parchment paper. So colloidal solutions andre it is a heterogeneous solution. Heterogeneous solution whose particle size ranges between 1 nanometer to 1000 nanometer. Example for colloidal solution: starch dissolved in water. ಸುಮಾರು ಎಕ್ಸಾಂಪಲ್ ಕೊಡಬಹುದು. ಗಮ್ dissolved in water, gelatin. ಆಯ್ತಾ? ಇದೆಲ್ಲ when dissolved in suitable solvent ಅನ್ನ ನಾವು colloidal solution ಅಂತ ಕರಿತೇವೆ. ಆಯ್ತಾ? ಸೊ ನಿಮಗೆ colloidal solution ದು ಡೆಫಿನಿಷನ್ ಗೊತ್ತಾದ್ಮೇಲೆ ಈಗ okay. So colloidal solution or colloids. First point, heterogeneous. Heterogeneous ಅಂತ ನಾನು ವರ್ಡ್ ಬರ್ದ ತಕ್ಷಣ ಎರಡು ಫೇಸಸ್ ಇದ್ದೇ ಇರುತ್ತೆ. ಆ ಎರಡು ಫೇಸಸ್ ಅನ್ನು ನಾವೇನಂತ ಕರಿತೀವಿ? ದ ಫಸ್ಟ್ ಫೇಸ್ ಅನ್ನ ಡಿಸ್ಪರ್ಸ್ಡ್ ಫೇಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಡಿಸ್ಪರ್ಸ್ಡ್ ಫೇಸ್. ಎರಡನೇ ಫೇಸ್ ಅನ್ನ we call it as dispersion medium. So the two important phases of colloidal solutions are dispersed phase and dispersion medium. Dispersed phase ಅನ್ನ ನಾನು DP ಅಂತ abbreviate ಮಾಡ್ತೀನಿ. Dispersion medium ಅನ್ನ I am writing it as DM. So colloidal solution consists of two phases. Heterogeneous ಆಗಿರೋದ್ರಿಂದ it consists of dispersed phase and dispersion medium. ಈಗ ನಾನು ನಿಮಗೆ ಎಕ್ಸಾಂಪಲ್ ಕೊಟ್ಟೆ. ವಾಟ್ ವಾಸ್ ದ ಎಕ್ಸಾಂಪಲ್ ನಾನು ಡಿಸ್ಕಸ್ ಮಾಡಿರೋದೀಗ? ಸ್ಟಾರ್ಚ್ ಇನ್ ವಾಟರ್. ಸ್ಟಾರ್ಚ್ ಇನ್ ವಾಟರ್. ಇದರಲ್ಲಿ ವಾಟರ್ ಇಸ್ ಆಕ್ಟಿಂಗ್ ಆಸ್ ಡಿಸ್ಪರ್ಷನ್ ಮೀಡಿಯಂ. ಲಾರ್ಜ್ ಪ್ರಪೋರ್ಷನ್ ಇದೆ, ಲಾರ್ಜ್ ಅಮೌಂಟ್ ಅಲ್ಲಿ ಇದೆ. ಆಯ್ತಾ? ಅದನ್ನು ನಾವೇನಂತ ಕರಿತೀವಿ? ಡಿಸ್ಪರ್ಷನ್ ಮೀಡಿಯಂ. Starch dissolved in water. So starch is acting as dispersed phase. Starch is acting as dispersed phase. So starch ಅನ್ನ dispersed phase ಅಂತ ಕರಿತೀವಿ. Water ಅನ್ನ dispersion medium ಅಂತ ಕರಿತೀವಿ. So dispersed phase ಅಂದ್ರೆ ಏನು? Dispersed phase are the substances which gets dispersed. Solution ಅಲ್ಲಿ full distribute ಆಗುತ್ತೆ. Are the substances which gets dispersed, okay, in the medium.
in the form of colloidal particles. ಆ ಸಬ್ಸ್ಟೆನ್ಸ್ ಡಿಸ್ಪರ್ಸ್ ಆಗುತ್ತಲ್ಲ in the medium in the form of colloidal particles, ಅದನ್ನ ನಾವೇನಂತ ಕರಿತೀವಿ dispersed phase. ಆಮೇಲೆ dispersion medium ಅಂದ್ರೇನು? The medium in which the colloidal particles gets distributed or the colloidal particles gets dispersed is called as dispersion medium. ಯಾವ medium ಅಲ್ಲಿ the colloidal particles gets distributed or the colloidal particles gets dispersed, ಆ medium ಅನ್ನು ಏನಂತ ಕರಿತೀವಿ dispersion medium. ಆಮೇಲೆ ಆ substance which gets dispersed as colloidal particles in dispersion medium is called as dispersed phase. ಇನ್ನೊಂದ್ಸಲ ಹೇಳ್ತೀನಿ, ಯಾವ ಸಬ್ಸ್ಟೆನ್ಸ್ ಈ ಮೀಡಿಯಮ್ ಅಲ್ಲಿ ಡಿಸ್ಪರ್ಷನ್ ಮೀಡಿಯಮ್ ಅಲ್ಲಿ ಡಿಸ್ಪರ್ಸ್ ಆಗತ್ತೆ, ಆ ಸಬ್ಸ್ಟೆನ್ಸ್ ಅನ್ನ ದಿ ಸಬ್ಸ್ಟೆನ್ಸಸ್ ವಿಚ್ ಗೆಟ್ಸ್ ಡಿಸ್ಪರ್ಸ್ಡ್ ಆಸ್ ಕೊಲಾಯ್ಡಲ್ ಪಾರ್ಟಿಕಲ್ಸ್ ಇನ್ ದಿ ಮೀಡಿಯಮ್ ಇಸ್ ಕಾಲ್ಡ್ ಆಸ್ ಡಿಸ್ಪರ್ಸ್ ಫೇಸ್. ಸೊ ಡಿಸ್ಪರ್ಸ್ ಫೇಸ್ ಅಂದ್ರೆ ಏನು? ದೀಸ್ ಆರ್ ನಥಿಂಗ್ ಬಟ್ ಸಬ್ಸ್ಟೆನ್ಸಸ್ that gets dispersed as colloidal particles in dispersion medium. Substances which gets dispersed as colloidal particles in dispersion medium is called as dispersed phase. ಈಗ ಸ್ಟಾರ್ಚ್ ಅನ್ನು ನಾನು ವಾಟರ್ ಆಡ್ ಮಾಡ್ತೀನಿ. The starch are the substances which gets distributed in the medium. ಆ ಸ್ಟಾರ್ಚ್ ನಾನು ಏನಂತ ಕರಿತೀನಿ? dispersed phase. ಅರ್ಥ? ಹಾಗಾದ್ರೆ dispersion medium ಅಂದ್ರೇನು? the medium in which colloidal particles gets distributed. Colloidal particles gets distributed is called as dispersion medium. ಆ ಸಬ್ಸ್ಟೆನ್ಸ್ ಅನ್ನು ಡಿಸ್ಪರ್ಸ್ ಫೇಸ್ ಅಂತ ಕರಿತೀವಿ, ಆ ಮೀಡಿಯಮ್ ಅನ್ನ ಡಿಸ್ಪರ್ಷನ್ ಮೀಡಿಯಮ್ ಅಂತ ಕರಿತೀವಿ. ಯಾವ ಮೀಡಿಯಮ್ ಅಲ್ಲಿ ಕೊಲಾಯ್ಡಲ್ ಪಾರ್ಟಿಕಲ್ಸ್ ಡಿಸ್ಪರ್ಸ್ ಆಗುತ್ತೆ ಆ ಮೀಡಿಯಮ್ ಅನ್ನ ಡಿಸ್ಪರ್ಷನ್ ಮೀಡಿಯಮ್ ಅಂತ ಕರಿತೀವಿ. ಆ ಸಬ್ಸ್ಟೆನ್ಸಸ್ ವಿಚ್ ಗೆಟ್ಸ್ ಡಿಸ್ಪರ್ಸ್ಡ್ ಆಸ್ ಕೊಲಾಯ್ಡಲ್ ಪಾರ್ಟಿಕಲ್ಸ್ ಇನ್ ಮೀಡಿಯಮ್ ಇಸ್ ಕಾಲ್ಡ್ ಆಸ್ ಡಿಸ್ಪರ್ಸ್ ಫೇಸ್. ಸೊ ಆದ್ರಿಂದ ಎರಡು ಫೇಸ್ ಇರೋದ್ರಿಂದ ಕೊಲಾಯ್ಡಲ್ ಸೊಲ್ಯೂಷನ್ಸ್ ಆರ್ ಕಾಲ್ಡ್ ಆಸ್ ಹೆಟ್ರೋಜಿನಸ್ ಸೊಲ್ಯೂಷನ್. ಆಮೇಲೆ ಮೇನ್ ಆಗಿ ಪಾರ್ಟಿಕಲ್ ಸೈಜ್ ರೇಂಜಸ್ ಬಿಟ್ವೀನ್ 1 nanometer to 1000 nanometer. What is the size of the particles? 1 nanometer to 1000 nanometer. So ಈಗ ಫಸ್ಟ್ ಏನು ಫೋಕಸ್ ಮಾಡಿದ್ರಿ? the 3 different types of solutions. True solutions, colloidal solutions, suspensions. ಅದಾದ್ಮೇಲೆ colloidal solutions. colloidal solutions ಅಲ್ಲಿರೋ ಎರಡು ಇಂಪಾರ್ಟೆಂಟ್ ಫೇಸಸ್ ಯಾವುದು? that is dispersed phase and dispersion medium. ಆಯ್ತಾ? ಸೊ ನೆಕ್ಸ್ಟ್ ಕಾನ್ಸೆಪ್ಟ್, ಇದಾದ ತಕ್ಷಣ ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡಬೇಕಾಗಿದ್ದು ದ ಟೈಪ್ಸ್ ಆರ್ ದ ಕ್ಲಾಸಿಫಿಕೇಶನ್ ಆಫ್ ದಿ ಕೊಲಾಯ್ಡ್ಸ್. ಕೊಲಾಯ್ಡ್ಸ್ ಅನ್ನ ಯಾವ ರೀತಿ ನಾವು ಕ್ಲಾಸಿಫೈ ಮಾಡ್ತೇವೆ. ಸೊ ಕ್ಲಾಸಿಫಿಕೇಶನ್ ಆಫ್ ದಿ ಕೊಲಾಯ್ಡ್ಸ್ ಅಲ್ಲಿ ನಿಮಗೆ 3 ವೆರೈಟೀಸ್ ಅನ್ನು ಕ್ಲಾಸಿಫಿಕೇಶನ್. ನೀವು ಕೊಲಾಯ್ಡ್ಸ್ ಅನ್ನು ಕ್ಲಾಸಿಫೈ ಮಾಡೋಕ್ಕೆ 3 ಕ್ರೈಟೀರಿಯಾ ಇದೆ. ಫಸ್ಟ್ ಕ್ಲಾಸಿಫಿಕೇಶನ್ ಇಸ್ ಬೇಸ್ಡ್ ಆನ್ ಫಿಸಿಕಲ್ ಸ್ಟೇಟ್ ಆಫ್ dispersed phase and dispersion medium. ನಾನು dispersed phase ಅನ್ನು DP ಅಂತ ಕರಿತಾ ಇದ್ದೀನಿ, dispersion medium ಅನ್ನು DM ಅಂತ ಕರಿತಾ ಇದ್ದೀನಿ. So based on the physical state of dispersed phase and dispersion medium, ಆ dispersed phase ಮತ್ತೆ dispersion medium ದು physical state ಮೇಲೆ ನಾವು colloids ಅನ್ನು ಫಸ್ಟ್ ಕ್ಲಾಸಿಫೈ ಮಾಡ್ತೀವಿ. And the second classification is based on nature of interaction between dispersed phase and dispersion medium. ಯಾವ ತರ ಇಂಟ್ರಾಕ್ಷನ್ ಆಗುತ್ತೆ? ಫಸ್ಟ್ ಒನ್ physical state of dispersed phase and dispersion medium. Second one, the nature of the interaction between the dispersed phase and the dispersion medium. ಆಮೇಲೆ ಮೂರನೇದು based on the particle size of dispersed phase.
ಡಿಸ್ಪರ್ಸ್ ಫೇಸ್ ಪಾರ್ಟಿಕಲ್ ಸೈಜ್ ಮೇಲೆ ಕೂಡ ನಾವು ಕೊಲಾಯ್ಡ್ಸ್ ಅನ್ನು ಕ್ಲಾಸಿಫೈ ಮಾಡಬಹುದು. ಸೊ ಕ್ಲಾಸಿಫಿಕೇಶನ್ ಆಫ್ ದಿ ಕೊಲಾಯ್ಡ್ಸ್ ಕ್ಯಾನ್ ಬಿ ಬೇಸ್ಡ್ ಆನ್ ದ ಫಿಸಿಕಲ್ ಸ್ಟೇಟ್, it can be based on the nature of interaction, it can also be based on the particle size of the dispersed phase. ಅದರಲ್ಲಿ ಫಸ್ಟ್ ಫೋಕಸ್ ಮಾಡಬೇಕಾಗಿದ್ದು ನಾವು ಯಾವುದು? ಫಿಸಿಕಲ್ ಸ್ಟೇಟ್ ಆಫ್ ಡಿಸ್ಪರ್ಸ್ ಫೇಸ್ ಅಂಡ್ ಡಿಸ್ಪರ್ಷನ್ ಮೀಡಿಯಂ. ಹೀಗೆ ಮ್ಯಾಮ್ ಕ್ಲಾಸಿಫೈ ಮಾಡ್ತೀವಿ. ಸೊ ಫಿಸಿಕಲ್ ಸ್ಟೇಟ್, ನಾವು ಮೇನ್ ಆಗಿ ಮ್ಯಾಟರ್ ಎಕ್ಸಿಸ್ಟ್ ಇನ್ 3 states: ಸಾಲಿಡ್ಸ್, ಲಿಕ್ವಿಡ್ಸ್ ಅಂಡ್ ಗ್ಯಾಸಸ್. ಸೊ ಈ ಫಿಸಿಕಲ್ ಸ್ಟೇಟ್ ಮೇಲೆ ನಮಗೆ 8 ಡಿಫ್ರೆಂಟ್ ಟೈಪ್ಸ್ ಆಫ್ ಕೊಲಾಯ್ಡಲ್ ಸಿಸ್ಟಮ್ಸ್ ಆರ್ ಒಬ್ಟೈನ್ಡ್. ಸೊ ಫಸ್ಟ್ ಕ್ಲಾಸಿಫಿಕೇಶನ್ ಅಲ್ಲಿ ನಾನೇನ್ ಮಾಡ್ತೀನಿ, ಡಿಸ್ಪರ್ಸ್ಡ್ ಫೇಸ್ ಯಾವ ಫಿಸಿಕಲ್ ಸ್ಟೇಟ್ ಅಲ್ಲಿ ಇರುತ್ತೆ, ಡಿಸ್ಪರ್ಷನ್ ಮೀಡಿಯಂ ಯಾವ ಫಿಸಿಕಲ್ ಸ್ಟೇಟ್ ಅಲ್ಲಿ ಇರುತ್ತೆ, ಅದಾದ್ಮೇಲೆ ಟೈಪ್ ಆಫ್ ಕೊಲಾಯ್ಡಲ್ ಸಿಸ್ಟಮ್, ಟೈಪ್ ಆಫ್ ಕೊಲಾಯ್ಡ್, ಆಮೇಲೆ ಒಂದೊಂದು ಎಕ್ಸಾಂಪಲ್ ಈಚ್. ಒಂದೊಂದು ಕೊಲಾಯ್ಡಲ್ ಸಿಸ್ಟಮ್ಗೆ ಒಂದೊಂದು ಎಕ್ಸಾಂಪಲ್ ಸ್ಟಡಿ ಮಾಡೋಣ. ಸೊ ಈಗ ನಾವೇನು ಮಾಡೋಣ, ಡಿಸ್ಪರ್ಸ್ ಫೇಸ್, ಡಿಸ್ಪರ್ಷನ್ ಮೀಡಿಯಂ, ಟೈಪ್ ಆಫ್ ಕೊಲಾಯ್ಡಲ್ ಸಿಸ್ಟಮ್, ಆಮೇಲೆ ಎಕ್ಸಾಂಪಲ್. ಫಸ್ಟ್ ಕಾಂಬಿನೇಷನ್, ಫಸ್ಟ್ ವಿಲ್ ಟೇಕ್ ಸಾಲಿಡ್. ಸಾಲಿಡ್ 3 ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಂಬಿನೇಷನ್ ಆಯ್ತಾ. ಫಸ್ಟು ಸಾಲಿಡ್ ಸಾಲಿಡ್, ನೆಕ್ಸ್ಟ್ ಸಾಲಿಡ್ ಲಿಕ್ವಿಡ್, ಮೂರನೇದು ಸಾಲಿಡ್ ಗ್ಯಾಸ್. ನಿಮ್ಮ ಡಿಸ್ಪರ್ಸ್ ಫೇಸ್ ಸಾಲಿಡ್ ಆಗಿದ್ದು ಡಿಸ್ಪರ್ಷನ್ ಮೀಡಿಯಂ ಕೂಡ ಸಾಲಿಡ್ ಆಗಿದ್ರೆ ಆ ಕೊಲಾಯ್ಡಲ್ ಸಿಸ್ಟಮ್ ಅನ್ನ ವಿ ಕಾಲ್ ಇಟ್ ಆಸ್ ಸಾಲಿಡ್ ಸಾಲ್. ಏನಂತ ಕರಿತೀವಿ? ಸಾಲಿಡ್ ಸಾಲ್. ಸಪೋಸ್ ನಿಮ್ಮ ಡಿಸ್ಪರ್ಸ್ ಫೇಸ್ ಸಾಲಿಡ್ ಆಗಿತ್ತು, ಡಿಸ್ಪರ್ಷನ್ ಮೀಡಿಯಂ ಲಿಕ್ವಿಡ್ ಆಗಿದ್ರೆ that type of colloidal system is called as sol. ಮೂರನೇದು, ನಿಮ್ಮ ಡಿಸ್ಪರ್ಸ್ ಫೇಸ್ ಸಾಲಿಡ್ ಆಗಿದ್ದು ಡಿಸ್ಪರ್ಷನ್ ಮೀಡಿಯಂ ಗ್ಯಾಸ್ ಆಗಿದ್ರೆ your colloidal system is solid aerosol. ಏನಂತ ಕರಿತೀವಿ? ಸಾಲಿಡ್ ಏರೋಸಾಲ್. ಸೊ ಎರಡೂ ಸಾಲಿಡ್ ಆಗಿದ್ರೆ ಟೈಪ್ ಆಫ್ ಕೊಲಾಯ್ಡಲ್ ಸಿಸ್ಟಮ್ ಇಸ್ ಸಾಲಿಡ್ ಸಾಲ್. ಡಿಸ್ಪರ್ಸ್ ಫೇಸ್ ಸಾಲಿಡ್ ಆಗಿದ್ದು ಡಿಸ್ಪರ್ಷನ್ ಮೀಡಿಯಂ ಲಿಕ್ವಿಡ್ ಆಗಿದ್ರೆ ವಿ ಕಾಲ್ ಇಟ್ ಆಸ್ ಸಾಲ್. ನೆಕ್ಸ್ಟ್ ಡಿಸ್ಪರ್ಸ್ ಫೇಸ್ ಸಾಲಿಡ್ ಆಗಿದ್ದು ಡಿಸ್ಪರ್ಷನ್ ಮೀಡಿಯಂ ಗ್ಯಾಸ್ ಆಗಿದ್ರೆ ವಿ ಕಾಲ್ ಇಟ್ ಆಸ್ ಸಾಲಿಡ್ ಏರೋಸಾಲ್. ಹಾಗಾದ್ರೆ ಸಾಲಿಡ್ ಸಾಲ್ಗೆ ಎಕ್ಸಾಂಪಲ್ ಏನು ಮ್ಯಾಮ್? ಕಲರ್ಡ್ ಗ್ಲಾಸಸ್ ಆಯ್ತಾ, ಕಲರ್ಡ್ ಗ್ಲಾಸಸ್ ಅಥವಾ ಜೆಮ್ ಸ್ಟೋನ್ಸ್, ಪ್ರೀಶಿಯಸ್ ಜೆಮ್ ಸ್ಟೋನ್ಸ್, ಅದನ್ನ ವಿ ಕ್ಯಾನ್ ಗಿವ್ ದ ಎಕ್ಸಾಂಪಲ್ ಆಸ್ ಸಾಲಿಡ್ ಸಾಲ್, ಕಲರ್ಡ್ ಗ್ಲಾಸಸ್. ನೆಕ್ಸ್ಟ್ ಸಾಲಿಡ್ ಲಿಕ್ವಿಡ್. ಸಾಲಿಡ್ ಲಿಕ್ವಿಡ್ಗೆ ಯು ಕ್ಯಾನ್ ಗಿವ್ ದ ಎಕ್ಸಾಂಪಲ್ ಆಫ್ paint, ink, etc. Paint, ink, etc. are the example for sol. ಮೂರನೇದು solid aerosol. Solid and gas. ಅಂದ್ರೆ solid is dispersed in gas. ಇದಕ್ಕೆ the best example happens to be smoke, dust particles. ಈ ಸ್ಮೋಕ್ ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಸಾಲಿಡ್ ಇಸ್ ಡಿಸ್ಪರ್ಸ್ಡ್ ಇನ್ ಗ್ಯಾಸ್ ಆಯ್ತಾ. ಈ ಪೇಂಟ್ ಅಂಡ್ ಇಂಕ್ ಆರ್ ದಿ ಎಕ್ಸಾಂಪಲ್ಸ್ ಫಾರ್, ಈ ಪೇಂಟ್ ಅಂಡ್ ಇಂಕ್ ಅಲ್ಲಿ ದ ಸಾಲಿಡ್ ಇಸ್ ಡಿಸ್ಪರ್ಸ್ಡ್ ಇನ್ ಲಿಕ್ವಿಡ್ ಆಯ್ತಾ. ಇದು ಫಸ್ಟ್ 3 ಟೈಪ್ಸ್ ಆಫ್ ಕೊಲಾಯ್ಡಲ್ ಕ್ಲಾಸಿಫಿಕೇಶನ್. ಸೆಕೆಂಡ್ ಒನ್, ನೆಕ್ಸ್ಟ್ ಕಾಂಬಿನೇಷನ್ ಲಿಕ್ವಿಡ್ ತಗೋಣ. ಲಿಕ್ವಿಡ್ ಸಾಲಿಡ್ ಆಯ್ತಾ. ನೆಕ್ಸ್ಟ್ ಲಿಕ್ವಿಡ್ ಲಿಕ್ವಿಡ್, ಮೂರನೇದು ಲಿಕ್ವಿಡ್ ಗ್ಯಾಸ್. ಲಿಕ್ವಿಡ್ ಸಾಲಿಡ್ ಕಾಂಬಿನೇಷನ್, ಲಿಕ್ವಿಡ್ ಲಿಕ್ವಿಡ್ ಕಾಂಬಿನೇಷನ್, ಲಿಕ್ವಿಡ್ ಗ್ಯಾಸ್ ಕಾಂಬಿನೇಷನ್. ಇಲ್ಲಿ ಲಿಕ್ವಿಡ್ ಇಸ್ ಡಿಸ್ಪರ್ಸ್ಡ್ ಇನ್ ಸಾಲಿಡ್, ಇಲ್ಲಿ ಲಿಕ್ವಿಡ್ ಇಸ್ ಡಿಸ್ಪರ್ಸ್ಡ್ ಇನ್ ಲಿಕ್ವಿಡ್, ಇಲ್ಲಿ ಲಿಕ್ವಿಡ್ ಇಸ್ ಡಿಸ್ಪರ್ಸ್ಡ್ ಇನ್ ಗ್ಯಾಸ್. ಲಿಕ್ವಿಡ್ ಸಾಲಿಡ್ ಅನ್ನ ದ ಟೈಪ್ ಆಫ್ ಕೊಲಾಯ್ಡಲ್ ಸಿಸ್ಟಮ್ ವಿ ಕಾಲ್ ಇಟ್ ಆಸ್ ಜೆಲ್. ನೆಕ್ಸ್ಟ್ ಲಿಕ್ವಿಡ್ ಲಿಕ್ವಿಡ್ ಅದನ್ನ ಎಮಲ್ಷನ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಎಮಲ್ಷನ್ಸ್. ತುಂಬಾ ಇಂಪಾರ್ಟೆಂಟ್ ಇದು. ಲಿಕ್ವಿಡ್ ಲಿಕ್ವಿಡ್ ಎಮಲ್ಷನ್ಸ್, ಲಿಕ್ವಿಡ್ ಸಾಲಿಡ್ ಜೆಲ್. ನೆಕ್ಸ್ಟ್ ಲಿಕ್ವಿಡ್ ಇನ್ ಗ್ಯಾಸ್, ಸಾಲಿಡ್ ಇನ್ ಗ್ಯಾಸ್, ಸಾಲಿಡ್ ಏರೋಸಾಲ್. ಲಿಕ್ವಿಡ್ ಇನ್ ಗ್ಯಾಸ್, ಲಿಕ್ವಿಡ್
ಏರೋಸಾಲ್. ಏನಂತ ಕರಿತೀವಿ? ಲಿಕ್ವಿಡ್ ಏರೋಸಾಲ್. ಸೊ ಲಿಕ್ವಿಡ್ ಸಾಲಿಡ್ ಜೆಲ್, ಲಿಕ್ವಿಡ್ ಎಮಲ್ಷನ್, ಲಿಕ್ವಿಡ್ ಗ್ಯಾಸ್, ಲಿಕ್ವಿಡ್ ಏರೋಸಾಲ್. ಈ ಲಿಕ್ವಿಡ್ ಸಾಲಿಡ್ ಜೆಲ್ಗೆ ಎಕ್ಸಾಂಪಲ್ ಏನು? ಜೆಲ್ಗೆ ಎಕ್ಸಾಂಪಲ್ ಯು ಕ್ಯಾನ್ ಗಿವ್ ಬಟರ್, ಚೀಸ್, ಇದೆಲ್ಲ ಎಕ್ಸಾಂಪಲ್ ಫಾರ್ ಜೆಲ್. ಬಟರ್, ಚೀಸ್ ಎಕ್ಸಾಂಪಲ್ಸ್ ಫಾರ್ ಜೆಲ್. ನೆಕ್ಸ್ಟ್ ಲಿಕ್ವಿಡ್ ಎಮಲ್ಷನ್, ತುಂಬಾ ಇಂಪಾರ್ಟೆಂಟ್ ಎಕ್ಸಾಂಪಲ್ ಮಿಲ್ಕ್. ಮಿಲ್ಕ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಎಮಲ್ಷನ್. ಮಿಲ್ಕ್ ಬಿಟ್ರೆ ಯು ಕ್ಯಾನ್ ಗಿವ್ ದ ಎಕ್ಸಾಂಪಲ್ ಆಫ್ shampoos. Shampoos are also examples for gel. Milk, main example, emulsion, you can give the example of milk. Next, liquid gas, liquid aerosol. ಈ ಮುಂಜಾನೆ ನೀವು ನೋಡಿರ್ಬೋದು, ಕೇಳಿರ್ಬೋದು. Fog and mist, smoke and dust, solid aerosol. Fog and mist is an example for liquid aerosol. ಏನಂತ ಕರಿತೀವಿ ಇದನ್ನ? Liquid aerosol. So the second important types of colloidal system, ಅಲ್ಲಿ ಲಿಕ್ವಿಡ್ ಅನ್ನ ನಾವು ಮೇನ್ ಫ್ರೇಮ್ ಆಗಿ ತಗೊಳ್ತಾ ಇದ್ದೀವಿ. ಈಗ ಮೂರನೇ ಸ್ಟೇಟ್, ದಟ್ ಇಸ್ ಗ್ಯಾಸ್. ಫಸ್ಟ್ ಗ್ಯಾಸ್ ಸಾಲಿಡ್ ಕಾಂಬಿನೇಷನ್, ನೆಕ್ಸ್ಟ್ ಗ್ಯಾಸ್ ಲಿಕ್ವಿಡ್ ಕಾಂಬಿನೇಷನ್. ಆಯ್ತಾ? ನೆಕ್ಸ್ಟ್ ಒನ್, ಮ್ಯಾಮ್ ಗ್ಯಾಸ್ ಅಂಡ್ ಗ್ಯಾಸ್ ಆಗಲ್ವಾ? ಗ್ಯಾಸ್ ಅಂಡ್ ಗ್ಯಾಸ್ ಕೊಲಾಯ್ಡಲ್ ಸಿಸ್ಟಮ್ ಇಸ್ ನಾಟ್ ಪಾಸಿಬಲ್. ಯಾಕಂದ್ರೆ ಎರಡು ಗ್ಯಾಸ್ ಕಂಬೈನ್ ಆದಾಗ ಇಟ್ ಫಾರ್ಮ್ಸ್ ಹೋಮೋಜೀನಿಯಸ್ ಮಿಕ್ಸ್ಚರ್. ಕೊಲಾಯ್ಡಲ್ ಸೊಲ್ಯೂಷನ್ಸ್ ಆರ್ ಹೆಟ್ರೋಜೀನಿಯಸ್. ಇಟ್ ಇಸ್ ನಾಟ್ ಹೋಮೋಜೀನಿಯಸ್, ಇಟ್ ಇಸ್ ಹೆಟ್ರೋಜೀನಿಯಸ್. ಸೊ ಆದ್ರಿಂದ ಗ್ಯಾಸ್ ಅಲ್ಲಿ ಟೂ ಟೈಪ್ಸ್ ಆಫ್ ಕೊಲಾಯ್ಡಲ್ ಸಿಸ್ಟಮ್ ಆರ್ ಪಾಸಿಬಲ್, ದಟ್ ಇಸ್ ಗ್ಯಾಸ್ ಸಾಲಿಡ್ ಅಂಡ್ ಗ್ಯಾಸ್ ಲಿಕ್ವಿಡ್. ಸೊ ಗ್ಯಾಸ್ ಸಾಲಿಡ್ ಕೊಲಾಯ್ಡಲ್ ಸಿಸ್ಟಮ್ ಅನ್ನ ವಿ ಕಾಲ್ ಇಟ್ ಆಸ್ ಸಾಲಿಡ್ ಫೋಮ್. ಏನಂತ ಕರಿತೀವಿ? ಸಾಲಿಡ್ ಫೋಮ್. ನೋಡಿ ಅಂತ ಕರಿತೇವಲ್ಲ, ಫೋಮ್, ಸಾಲಿಡ್ ಫೋಮ್. ಗ್ಯಾಸ್ ಲಿಕ್ವಿಡ್ ಅನ್ನ ವಿ ಸಿಂಪ್ಲಿ ಕಾಲ್ ಇಟ್ ಆಸ್ ಫೋಮ್. ಏನಂತ ಕರಿತೇವಿ? ಫೋಮ್. ಆಯ್ತಾ? ಸೊ ಗ್ಯಾಸ್ ಸಾಲಿಡ್ ಇಸ್ ಸಾಲಿಡ್ ಫೋಮ್, ಗ್ಯಾಸ್ ಲಿಕ್ವಿಡ್ ಇಸ್ ಫೋಮ್. ಮ್ಯಾಮ್ ಗ್ಯಾಸ್ ಸಾಲಿಡ್, ಸಾಲಿಡ್ ಫೋಮ್ಗೆ ಎಕ್ಸಾಂಪಲ್ ಯಾವುದು? ಸುಮಾರು ಕೇಳಿದ್ರೆ ಅದು ಪ್ಯೂಮಿಕ್ ಸ್ಟೋನ್. ಪ್ಯೂಮಿಕ್ ಸ್ಟೋನ್ ಅಂತ ಕರಿತೀವಿ. ಮುಂಚೆಲ್ಲ ಪ್ಯೂಮಿಕ್ ಸ್ಟೋನ್ ತಗೊಂಡು ದೇ ಯೂಸ್ ಟು ಕ್ಲೀನ್ ದಿ ಸ್ಕಿನ್ ಕ್ಲೀನ್ ಮಾಡಕ್ಕೆ. ಆಯ್ತಾ? ದೇ ಯೂಸ್ ಟು ಮೇಕ್ ಆಫ್ ದಿಸ್ ಪ್ಯೂಮಿಕ್ ಸ್ಟೋನ್. ಪ್ಯೂಮಿಕ್ ಸ್ಟೋನ್ is an example for solid foam. Next to gas liquid foam. Foam ge the best example, soap lather. Soap tu nore bartala, lather, soap lather. That is an example for gas liquid. Adu bitre you can also give the example of whipped cream. ಈ ಐಸ್ ಕ್ರೀಮ್ಸ್, ಕೇಕ್ಗೆಲ್ಲ ಯೂಸ್ ಮಾಡ್ತಾರೆ. whipped cream, ಈ ಸ್ವೀಟೆಂಡ್ ಕ್ರೀಮ್ ಚೆನ್ನಾಗಿ ಬೀಟ್ ಮಾಡಿ ಯು ಮೇಕ್ ಇಟ್ ಫ್ಲಫಿ. ದಟ್ whipped cream is an example for gas liquid type of colloidal system. So based on the physical state of the dispersed phase and the dispersion medium, we have 8 important types of colloidal system. Solid solid, solid sol, solid liquid sol, solid gas, solid aerosol, liquid solid gel, liquid liquid emulsions, liquid gas, liquid aerosol, gas solid, solid foam, gas liquid foam. ಎರಡು ಗ್ಯಾಸ್, ಡಿಸ್ಪರ್ಸ್ ಫೇಸ್, ಡಿಸ್ಪರ್ಷನ್ ಮೀಡಿಯಂ, ಎರಡೂ ಗೇಷಿಯಸ್ ಫೇಸ್ ಅಲ್ಲಿ ಇದ್ರೆ ಕೊಲಾಯ್ಡಲ್ ಸಿಸ್ಟಮ್ ಇಸ್ ನಾಟ್ ಪಾಸಿಬಲ್ ಬಿಕಾಸ್ ಎರಡು ಗ್ಯಾಸ್ ಮಿಕ್ಸ್ ಆದಾಗ ಇಟ್ ಫಾರ್ಮ್ಸ್ ಹೋಮೋಜೇನಸ್ ಮಿಕ್ಸ್ಚರ್. ಸೊ ದಿಸ್ ಇಸ್ ದ ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ದಿ physical state of the dispersed phase and the dispersion medium. Okay, idannu note down ಮಾಡ್ಕೊ. So ಈಗ second type of classification based on nature of interaction. ಯಾವುದ್ರ ಮಧ್ಯ interaction is between dispersed phase and dispersion medium. ಎರಡು ಫೇಸ್ ಇದೆ, ಡಿಸ್ಪರ್ಸ್ ಫೇಸ್ ಆಮೇಲೆ ಡಿಸ್ಪರ್ಷನ್ ಮೀಡಿಯಂ. ಈ ಡಿಸ್ಪರ್ಸ್ ಫೇಸ್ ಮತ್ತೆ ಡಿಸ್ಪರ್ಷನ್ ಮೀಡಿಯಂ ಮಧ್ಯ ಇಂಟ್ರಾಕ್ಷನ್ ಮೇಲೆ we can classify the second type of classification that is based on the nature of interaction. So nammalli we have two important variety, that is lyophilic sol and lyophobic sol.
First one, lyophilic sol, and the second one is lyophobic. Lyo term, solvent ಅಥವಾ ವಾಟರ್ ಲವಿಂಗ್, ಫಿಲಿಕ್ ಅಂದ್ರೆ ಏನು, ಅಟ್ರಾಕ್ಷನ್. Solvent loving salts are called as lyophilic. So ಇದು solvent loving salts are called as lyophilic salt. ಆಯ್ತಾ? ಲಯೋಫೋಬಿಕ್, ಲಯೋ ಅಂದ್ರೆ ಸಾಲ್ವೆಂಟ್ ಅಥವಾ ವಾಟರ್, ಫೋಬಿಕ್ ಅಂದ್ರೆ ಏನು, ಹೇಟಿಂಗ್, ಅಷ್ಟು ಅಟ್ರಾಕ್ಷನ್ ಇಲ್ಲ. ಫೋಬಿಕ್ ಅಂದ್ರೆ ಭಯ, ಹೆದರಿಕೆ. ಸೊ ಸಾಲ್ವೆಂಟ್ ಹೇಟಿಂಗ್. ಸೊ ದಿಸ್ ಇಸ್ ಸಾಲ್ವೆಂಟ್ ಲವಿಂಗ್ ಅಂಡ್ ದಿಸ್ ಇಸ್ ಸಾಲ್ವೆಂಟ್ ಹೇಟಿಂಗ್ ಸಾಲ್ ಅಂತ ಕರಿತೀವಿ. ಸೊ ಲಯೋಫಿಲಿಕ್ ಸಾಲ್ ಅನ್ನ ವಿ ಆಲ್ಸೋ ಕಾಲ್ ಇಟ್ ಆಸ್ ಇಂಟ್ರಿನ್ಸಿಕ್ ಸಾಲ್. ಏನಂತ ಕರಿತೀವಿ? ಇಂಟ್ರಿನ್ಸಿಕ್ ಸಾಲ್. Whereas lyophobic sol are called as extrinsic sol. ಏನಂತ ಕರಿತೀವಿ? extrinsic sol. ಇದು intrinsic, ಇದು extrinsic sol. ಈ ಲಯೋಫಿಲಿಕ್ ಸಾಲ್ ನಾನು ಎಕ್ಸಾಂಪಲ್ ಕೊಡಿ. ಲಯೋಫಿಲಿಕ್ ಸಾಲ್ಗೆ ಸೇಮ್ ಓಲ್ಡ್ ಎಕ್ಸಾಂಪಲ್, ಸ್ಟಾರ್ಚ್ ಡಿಸಾಲ್ವ್ಡ್ ಇನ್ ವಾಟರ್, ಗಮ್ ಇನ್ ವಾಟರ್. ಆಯ್ತಾ? ಇದೆಲ್ಲ ಎಕ್ಸಾಂಪಲ್ ಫಾರ್ ಲಯೋಫಿಲಿಕ್ ಸಾಲ್. ಸ್ಟಾರ್ಚ್, ಜೆಲಾಟಿನ್, ಗಮ್ ಡಿಸಾಲ್ವ್ಡ್ ಇನ್ ವಾಟರ್, ಲಯೋಫಿಲಿಕ್ ಸಾಲ್ಗೆ ಎಕ್ಸಾಂಪಲ್. ಲಯೋಫೋಬಿಕ್ ಸಾಲ್ಗೆ ಈ ಮೆಟಲ್ ಸಾಲ್ ಪ್ರಿಪ್ರೇಷನ್ ಬಗ್ಗೆ ನೀವು ಓದ್ತೀರ. ಗೋಲ್ಡ್ ಸಾಲ್, ಸಿಲ್ವರ್ ಸಾಲ್, ಅದೆಲ್ಲ ಈ ಮೆಟಲ್ ಸಾಲ್ಸ್ ಆಗಿರ್ಬೋದು, ಅಥವಾ ಸಲ್ಫೈಡ್ ಸಾಲ್ಸ್, ಸಲ್ಫೈಡ್, ಆರ್ಸೆನಿಕ್ ಸಲ್ಫೈಡ್ ಸಾಲ್. ಆಯ್ತಾ? ಇದೆಲ್ಲ ಸಲ್ಫೈಡ್ ಸಾಲ್ಸ್ ಆರ್ ಎಕ್ಸಾಂಪಲ್ ಫಾರ್ ಲಯೋಫೋಬಿಕ್ ಸಾಲ್. ಲಯೋಫಿಲಿಕ್ಗೆ ಎಕ್ಸಾಂಪಲ್ ಯಾವುದು? ಸ್ಟಾರ್ಚ್ ಡಿಸಾಲ್ವ್ಡ್ ಇನ್ ವಾಟರ್. ಲಯೋಫೋಬಿಕ್ಗೆ ಮೆಟಲ್ ಸಾಲ್ಟ್, ಗೋಲ್ಡ್ ಸಾಲ್, ಸಿಲ್ವರ್ ಸಾಲ್, ಸಲ್ಫೈಡ್ ಸಾಲ್ ಆರ್ ಎಕ್ಸಾಂಪಲ್ ಫಾರ್ ಲಯೋಫೋಬಿಕ್ ಸಾಲ್. ಈ ಲಯೋಫಿಲಿಕ್ ಸಾಲ್ ಇಂಪಾರ್ಟೆನ್ಸ್ ಏನು ನಾನು ನಿಮ್ಗೆ ಹೇಳಿದೆ. ಸಾಲ್ವೆಂಟ್ ಲವಿಂಗ್. ದೀಸ್ ಆರ್ ಪ್ರಿಪೇರ್ಡ್ ಈಸಿಲಿ. ಹೇಗೆ ಮ್ಯಾಮ್ ದೇ ಆರ್ ಪ್ರಿಪೇರ್ಡ್ ಈಸಿಲಿ? ಬೈ ಮಿಕ್ಸಿಂಗ್ ಡಿಸ್ಪರ್ಸ್ಡ್ ಫೇಸ್ with dispersion medium. ಡಿಸ್ಪರ್ಸ್ಡ್ ಫೇಸ್ ಮತ್ತು ಡಿಸ್ಪರ್ಷನ್ ಮೀಡಿಯಮ್ ಅನ್ನು ಎರಡನ್ನೂ ಮಿಕ್ಸ್ ಮಾಡಿದಾಗ, ಡೈರೆಕ್ಟ್ ಮಿಕ್ಸಿಂಗ್ ಆಫ್ ಡಿಸ್ಪರ್ಸ್ಡ್ ಫೇಸ್ ಅಂಡ್ ಡಿಸ್ಪರ್ಷನ್ ಮೀಡಿಯಮ್ gives rise to lyophilic salt. So lyophilic salts are prepared by direct mixing of dispersed phase and dispersion medium. ಹಾಗಾದರೆ ಲಯೋಫೋಬಿಕ್ ಸಾಲ್ ಅಂದರೆ ಏನು? ಲಯೋಫೋಬಿಕ್ ಸಾಲಲ್ಲಿ ದೇ ಆರ್ ನಾಟ್ ಪ್ರಿಪೇರ್ಡ್ ಬೈ ಡೈರೆಕ್ಟ್ ಮಿಕ್ಸಿಂಗ್. ನೀವು ಸುಮ್ಮನೆ ಈಗ ಗೋಲ್ಡನ್ನು ವಾಟರ್ ಡಿಸಾಲ್ವ್ ಮಾಡಿದಾಗ ಯು ಡೋಂಟ್ ಗೆಟ್ ದ ಗೋಲ್ಡ್ ಸಾಲ್ಟ್, ಸಿಲ್ವರ್ ಡಿಸಾಲ್ವ್ಡ್ ಇನ್ ವಾಟರ್. ಇಟ್ ಈಸ್ ಪ್ರಿಪೇರ್ಡ್ ಬೈ ಸ್ಪೆಷಲ್ ಮೆಥಡ್ಸ್. ಇಟ್ ಈಸ್ ಪ್ರಿಪೇರ್ಡ್ ಬೈ ಸ್ಪೆಷಲ್ ಮೆಥಡ್ಸ್. ನೀವು ಮುಂದೆ ಕಲಿತೀರಾ ಬ್ರೀಡಿಕ್ಸ್ ಎಲೆಕ್ಟ್ರಿಕ್ ಆರ್ಕ್ ಮೆಥಡ್ ಟು ಪ್ರಿಪೇರ್ ಗೋಲ್ಡ್ ಸಾಲ್, ಆಯ್ತಾ, ಸಿಲ್ವರ್ ಸಾಲ್. ಹಾಗೆ ಸ್ಪೆಷಲ್ ಮೆಥಡ್ಸ್ ಯು ಕ್ಯಾನ್ ಪ್ರಿಪೇರ್ ಸಾಲ್. whereas this is prepared by mixing dispersed phase with dispersion medium. ಯಾಕೆ ಮ್ಯಾಮ್ ಇಟ್ ಕ್ಯಾನ್ ಬಿ ಪ್ರಿಪೇರ್ಡ್ ವೆರಿ ಈಸಿಲಿ? ಯಾಕೆಂದ್ರೆ ಇಲ್ಲಿ dispersed phase has affinity towards dispersion medium. ಅದು ಮೇನ್. dispersed phase has affinity for dispersion medium. Dispersed phase has affinity for dispersion medium, whereas lyophobically dispersed phase has no affinity, attraction athwa affinity towards dispersion medium. Aita? So lyophilically dispersed phase has affinity for dispersion medium. Lyophobically dispersed phase has no affinity for dispersion medium. So this is most important. Idu easy agi prepare ಮಾಡಬಹುದು. ಆಮೇಲೆ dispersed phase has affinity for dispersion medium. ಆಯ್ತಾ? dispersed phase has affinity for dispersion medium. So ಈ lyophilic salt they are quite stable. ಸ್ಟೆಬಿಲಿಟಿ ಜಾಸ್ತಿ. ಸ್ಟೆಬಿಲಿಟಿ ಜಾಸ್ತಿ ಇರೋದ್ರಿಂದ ಈಸಿಯಾಗಿ ಪ್ರೆಸಿಪಿಟೇಟ್ ಆಗಲ್ಲ. ಈಗ ನೀವೇನಾದ್ರೂ ಒಂದು ಎಲೆಕ್ಟ್ರೋಲೈಟ್ ಆ್ಯಡ್ ಮಾಡಿ ಈ ಸಾಲ್ಗೆ, ಈಸಿಯಾಗಿ ಪ್ರೆಸಿಪಿಟೇಷನ್ ಆಗಲ್ಲ. ಪಾರ್ಟಿಕಲ್ಸ್ ಡೋಂಟ್ ಗೆಟ್ ಪ್ರೆಸಿಪಿಟೇಟೆಡ್ ಆರ್ ಕಾಗ್ಯುಲೇಟೆಡ್. ಯಾಕೆಂದ್ರೆ ದೇ ಆರ್ ಕ್ವೈಟ್ ಸ್ಟೇಬಲ್. ಸೊ ನಾಟ್ ಈಸಿಲಿ precipitated.
ನಾಟ್ ಈಸಿಲಿ ಪ್ರೆಸಿಪಿಟೇಟೆಡ್ ಆಯ್ತಾ. ಅದೇ ನಾವು ಲಯೋಫೋಬಿಕ್ ಸಾಲ್ ತಗೊಂಡಾಗ ಲಯೋಫೋಬಿಕ್ ಸಾಲ್ ದೇ ಆರ್ ಅನ್ಸ್ಟೇಬಲ್, ಕ್ವೈಟ್ ಅನ್ಸ್ಟೇಬಲ್, ಸ್ಟೆಬಿಲಿಟಿ ಕಮ್ಮಿ. ಲಯೋಫಿಲಿಕ್ ಕಂಪೇರ್ ಮಾಡಿದ್ರೆ ಲಯೋಫೋಬಿಕ್ ಸ್ಟೆಬಿಲಿಟಿ ಕಮ್ಮಿ ಇರುತ್ತೆ. ಸ್ಟೆಬಿಲಿಟಿ ಕಮ್ಮಿ ಇರೋದ್ರಿಂದ ಇಟ್ ಗೆಟ್ಸ್ ಪ್ರೆಸಿಪಿಟೇಟೆಡ್ ವೆರಿ ಈಸಿಲಿ. ಸೊ ಏನಾಗುತ್ತೆ, ಈಸಿಲಿ ಗೆಟ್ಸ್ ಪ್ರೆಸಿಪಿಟೇಟೆಡ್, ಇಟ್ ಗೆಟ್ಸ್ ಈಸಿಲಿ ಪ್ರೆಸಿಪಿಟೇಟೆಡ್, ಈಸಿಯಾಗಿ ಪ್ರೆಸಿಪಿಟೇಟ್ ಆಗುತ್ತೆ. ಪ್ರೆಸಿಪಿಟೇಷನ್ ಹೇಗಾಗುತ್ತೆ? ಪ್ರೆಸಿಪಿಟೇಷನ್ ಇಸ್ ಡನ್ ಬೈ ದಿ ಅಡಿಷನ್ ಆಫ್ ಎಲೆಕ್ಟ್ರೋಲೈಟ್. ಈ ಕಾನ್ಸೆಪ್ಟ್ ಎಲ್ಲ ಓದಿದ್ದೀರಾ. ಎಲೆಕ್ಟ್ರೋಲೈಟ್ ಆಡ್ ಮಾಡಿದಾಗ ಪ್ರೆಸಿಪಿಟೇಷನ್ ಆಗತ್ತೆ. ಸೊ ಪ್ರೆಸಿಪಿಟೇಷನ್ ಯಾವುದರಿಂದ ಆಗುತ್ತೆ? ಪ್ರೆಸಿಪಿಟೇಷನ್ ಕ್ಯಾನ್ ಬಿ ಬ್ರಾಟ್ ಅಬೌಟ್ ಬೈ ದಿ ಅಡಿಷನ್ ಆಫ್ ಎಲೆಕ್ಟ್ರೋಲೈಟ್. ಸೊ ಇಲ್ಲಿ ಈಸಿಯಾಗಿ ಪ್ರೆಸಿಪಿಟೇಟ್ ಆಗಲ್ಲ. ಇದು ಅನ್ಸ್ಟೇಬಲ್ ಆಗಿದ್ರಿಂದ ಈಸಿಲಿ ಗೆಟ್ಸ್ ಪ್ರೆಸಿಪಿಟೇಟೆಡ್. ನೀವೇನಾದರೂ ಸ್ಟೆಬಿಲಿಟಿ ಕೊಡಬೇಕು ಅಂತ ಇದ್ರೆ ಲಯೋಫೋಬಿಕ್ಗೆ ನೀವೇನು ಆ್ಯಡ್ ಮಾಡಬೇಕು? ಸ್ಟೆಬಿಲಿಟಿ ಕೊಡೋಕ್ಕೆ ಯು ನೀಡ್ ಟು ಆ್ಯಡ್ ಸ್ಟೆಬಿಲೈಸರ್ಸ್ ಆ್ಯಡ್ ಮಾಡಬೇಕು. ಇಫ್ ಯು ವಾಂಟ್ ಟು ಪ್ರೊವೈಡ್ ದಿ ಸ್ಟೆಬಿಲಿಟಿ ಫಾರ್ ದೀಸ್ ಟೈಪ್ ಆಫ್ ಕೊಲಾಯ್ಡಲ್ ಸೊಲ್ಯೂಷನ್ ಯು ನೀಡ್ ಟು ಆ್ಯಡ್ ಸ್ಟೆಬಿಲೈಸರ್ಸ್. ಯಾಕಂದರೆ ದಿಸ್ ಇಸ್ ಕ್ವೈಟ್ ಅನ್ಸ್ಟೇಬಲ್ ಇನ್ ನೇಚರ್. ಸೊ ಈಗ ನಾನೇನು ಹೇಳಿ ಪಾಯಿಂಟ್ಸ್ ಡಿಸ್ಕಸ್ ಮಾಡಿದೆ ಇಲ್ಲಿ? Lyophilic, solvent loving, these are solvent hating. Intrinsic sol, these are extrinsic sol. Example, starch sol, gum sol, these are example for lyophilic. Lyophobic ige metal sol, sulfide salts are example for lyophobic. Next, these are prepared easily by mixing dispersed phase with dispersion medium. ಈಗ starch ತಗೊಳ್ಳಿ, starch ಅನ್ನ you dissolve in hot water, you get starch sol. ಅದೇ ಈ ಮೆಟಲ್ ಸಾಲ್, ಸಲ್ಫೈಡ್ ಸಾಲ್ ಪ್ರಿಪೇರ್ ಮಾಡೋಕ್ಕೆ ಯು ನೀಡ್ ಸ್ಪೆಷಲ್ ಮೆಥಡ್ಸ್ ಬೇಕು. ಆಯ್ತಾ? ನೆಕ್ಸ್ಟ್ ಒನ್, ಡಿಸ್ಪರ್ಸ್ ಫೇಸ್ ಹ್ಯಾಸ್ ಅಫಿನಿಟಿ ಫಾರ್ ಡಿಸ್ಪರ್ಷನ್ ಮೀಡಿಯಂ. ನಾನು ಹೇಳಿದ್ನಲ್ಲ ಸಾಲ್ವೆಂಟ್ ಲವಿಂಗ್. ಸೊ ಡಿಸ್ಪರ್ಸ್ ಫೇಸ್ ಹ್ಯಾಸ್ ಅಫಿನಿಟಿ ಫಾರ್ ಡಿಸ್ಪರ್ಷನ್ ಮೀಡಿಯಂ. ಇಲ್ಲಿ ಡಿಸ್ಪರ್ಸ್ ಫೇಸ್ ಹ್ಯಾಸ್ ನೋ ಅಫಿನಿಟಿ ಫಾರ್ ಡಿಸ್ಪರ್ಷನ್ ಮೀಡಿಯಂ. ಅದೇ ಮೇಜರ್ ಡಿಫರೆನ್ಸ್. ನೆಕ್ಸ್ಟ್ ಒನ್, ಕ್ವೈಟ್ ಸ್ಟೇಬಲ್, ಡಸ್ ನಾಟ್ ಗೆಟ್ ಪ್ರೆಸಿಪಿಟೇಟೆಡ್ ವೆರಿ ಈಸಿಲಿ. ಇದು ಕ್ವೈಟ್ ಅನ್ಸ್ಟೇಬಲ್. So get precipitated very easily. Precipitation ಹೇಗೆ ಬರುತ್ತೆ? Precipitation is brought about by the addition of electrolyte ಅಂತ ಕರೀಬಹುದು. ಆಯ್ತಾ? ಸೊ ಇದಾದ್ಮೇಲೆ ಲಯೋಫಿಲಿಕ್ ಸಾಲ್ ತುಂಬ ಇಂಪಾರ್ಟೆಂಟ್. ದೇ ಆರ್ ರಿವರ್ಸಿಬಲ್ ಇನ್ ನೇಚರ್. ಲಯೋಫೋಬಿಕ್ ಸಾಲ್ ದೇ ಆರ್ ಇರ್ರಿವರ್ಸಿಬಲ್ ಇನ್ ನೇಚರ್. ಲಯೋಫಿಲಿಕ್ ರಿವರ್ಸಿಬಲ್. ಈಗ ನೀವು ಸ್ಟಾರ್ಚ್ ಯು ಡಿಸಾಲ್ವ್ ಇನ್ ವಾಟರ್. ಡಿಸಾಲ್ವ್ ಮಾಡಾದ್ಮೇಲೆ ಇಫ್ ಯು ವಾಂಟ್ ಟು ಗೆಟ್ ದ ಡಿಸ್ಪರ್ಸ್ಡ್ ಫೇಸ್ ಪಾರ್ಟಿಕಲ್ಸ್ ಬ್ಯಾಕ್, ಎವಾಪರೇಷನ್ ಮಾಡ್ಬೋದು. ಎವಾಪರೇಷನ್ ಮಾಡಿದಾಗ ಯು ಗೆಟ್ ದಿ ಡಿಸ್ಪರ್ಸ್ಡ್ ಫೇಸ್ ಪಾರ್ಟಿಕಲ್ಸ್ ಬ್ಯಾಕ್. Water content, dispersion medium, water content ಎಲ್ಲ evaporate ಆಗುತ್ತೆ. You will be left behind with the particles of dispersed phase. So reversible ಹೇಗೆ? The dispersed phase can be separated from dispersion medium by simple evaporation. ಅದೇ when I say lyophilic salt, ಒಂದು ಸಲ lyophilic salt prepare ಮಾಡಾದ್ಮೇಲೆ you can't separate the dispersed phase ಮತ್ತು dispersion medium. ಈ dispersed phase ನ dispersion medium ಇಂದ you can't separate. So it is called as irreversible ಅಂತ ಕರಿತೀವಿ. ಏನಂತ ಕರಿತೀವಿ? Irreversible. So ಇಲ್ಲಿ reversible ಯಾಕೆ ಅಂದ್ರೆ you can separate DP from DM, dispersed phase from dispersion medium. Simple technique ಏನು? Simple technique is evaporation. ಬಟ್ ಇಲ್ಲಿ ಒಂದು ಸಲ ಸಾಲ್ಟ್ ಪ್ರಿಪೇರ್ ಮಾಡಾದ್ಮೇಲೆ you can't separate dispersed phase from dispersion medium. ಆಮೇಲೆ lyophilic salt they may or may not carry electric charge ಇದ್ರೂ ಇರ್ಬೋದು, ಪಾಸಿಟಿವ್ ಚಾರ್ಜ್ ಅಥವಾ ನೆಗೆಟಿವ್ ಚಾರ್ಜ್ ಇದ್ರೂ ಇರ್ಬೋದು, ಇಲ್ದೇನೂ ಇರ್ಬೋದು. ಬಟ್ ಲಯೋಫೋಬಿಕ್ ಸಾಲ್ ದೇ ಕ್ಯಾರಿ ದಿ ಚಾರ್ಜ್ is present. ಇಲ್ಲಿ they may or may not carry the charge, but lyophilic salt they do carry the charge particles. ಅರ್ಥ ಆಯ್ತಾ? ಚಾರ್ಜ್ ಕ್ಯಾರಿ ಮಾಡೇ ಮಾಡುತ್ತೆ. ಸೊ ದಟ್ ಇಸ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಕನ್ಸರ್ನ್ ವಿತ್ ರೆಸ್ಪೆಕ್ಟ್ ಟು ಲಯೋಫಿಲಿಕ್ ಅಂಡ್ ಲಯೋಫೋಬಿಕ್. ಆಮೇಲೆ ಇಲ್ಲಿ
ಡಿಸ್ಪರ್ಸ್ ಫೇಸ್ ಮತ್ತು ಡಿಸ್ಪರ್ಷನ್ ಮೀಡಿಯಂ ಮಧ್ಯ ಎಫಿನಿಟಿ ಇರೋದ್ರಿಂದ, ಡಿಸ್ಪರ್ಸ್ ಫೇಸ್ ಮತ್ತು ಡಿಸ್ಪರ್ಷನ್ ಮೀಡಿಯಂ ಮಧ್ಯ ಎಫಿನಿಟಿ ಇರೋದ್ರಿಂದ ಪಾರ್ಟಿಕಲ್ಸ್ ಆರ್ ನಾಟ್ ವಿಸಿಬಲ್ ಇವನ್ ಅಂಡರ್ ಅಲ್ಟ್ರಾ ಮೈಕ್ರೋಸ್ಕೋಪ್. ಪಾರ್ಟಿಕಲ್ಸ್ ಅಷ್ಟು ಕ್ಲಿಯರ್ ಆಗಿ ಆರ್ ನಾಟ್ ಕ್ಲಿಯರ್ಲಿ ವಿಸಿಬಲ್ ಇನ್ ಅಲ್ಟ್ರಾ ಮೈಕ್ರೋಸ್ಕೋಪ್. ಅಲ್ಟ್ರಾ ಮೈಕ್ರೋಸ್ಕೋಪ್ ಅಲ್ಲಿ ಪಾರ್ಟಿಕಲ್ಸ್ ಆರ್ ನಾಟ್ ಕ್ಲಿಯರ್ಲಿ ವಿಸಿಬಲ್. ಯಾಕಂದ್ರೆ your dispersed phase gets dissolved in dispersion medium. ಸೊ ಪಾರ್ಟಿಕಲ್ಸ್ ಅಷ್ಟು ಕ್ಲಿಯರ್ ಆಗಿ ವಿಸಿಬಲ್ ಆಗಿರಲ್ಲ. ಅದೇ ಇಫ್ ಐ ಟೇಕ್ ದಿ ಎಕ್ಸಾಂಪಲ್ ಆಫ್ ಲಯೋಫೋಬಿಕ್ ಸಾಲ್, ದೇ ಆರ್ ವಿಸಿಬಲ್ ಇನ್ ಅಲ್ಟ್ರಾ ಮೈಕ್ರೋಸ್ಕೋಪ್. ಅಲ್ಟ್ರಾ ಮೈಕ್ರೋಸ್ಕೋಪ್ ಅಲ್ಲಿ ಪಾರ್ಟಿಕಲ್ಸ್ ಆರ್ ಕ್ಲಿಯರ್ಲಿ ವಿಸಿಬಲ್. ನೆಕ್ಸ್ಟ್ 3 ಇಂಪಾರ್ಟೆಂಟ್ ಸೆಟ್ ಆಫ್ ಪಾಯಿಂಟ್ಸ್ ನಾನು ಏನು ಡಿಸ್ಕಸ್ ಮಾಡಿದೆ. ಲಯೋಫಿಲಿಕ್ ಸಾಲ್ ಆರ್ ರಿವರ್ಸಿಬಲ್, ಲಯೋಫೋಬಿಕ್ ಸಾಲ್ ಆರ್ ಇರ್ರಿವರ್ಸಿಬಲ್. Lyophilic salt may or may not carry electric charge, but lyophobic salt they do carry the electric charge. Next one, particles of lyophilic salt are not so clearly visible. Yakendre dispersed phase has complete affinity for dispersion medium, are not easily ashtu clean agi visible agala. Yakandre your dispersed phase gets completely dissolved, ನಿಮ್ಮ dispersion medium complete dissolve ಆಗುತ್ತೆ. So particles are not clearly visible in ultra microscope, but illi they are clearly visible in ultra microscope. Next important distinction between lyophilic and lyophobic salt. Okay, next point, viscosity. ಡಿಸ್ಪರ್ಸ್ಡ್ ಫೇಸ್ ಮತ್ತು ಡಿಸ್ಪರ್ಷನ್ ಮೀಡಿಯಂ ಮಧ್ಯ ಎಫಿನಿಟಿ ಇರೋದ್ರಿಂದ ದೇ ಗೆಟ್ ಸಾಲ್ವೇಟೆಡ್. ಆಯ್ತಾ, ಸಾಲ್ವೇಟೆಡ್ ಆರ್ ದೇ ಗೆಟ್ ಹೈಡ್ರೇಟೆಡ್. ಯಾಕಂದರೆ ಡಿ ಪಿಗೂ ಡಿ ಎಮ್ಗೂ ಎಫಿನಿಟಿ ಇರೋದ್ರಿಂದ ದೇ ಗೆಟ್ ಸಾಲ್ವೇಟೆಡ್ ಆರ್ ದೇ ಗೆಟ್ ಹೈಡ್ರೇಟೆಡ್. ಸೊ ಆದ್ದರಿಂದ ವಿಸ್ಕಾಸಿಟಿ ಇಸ್ ಗ್ರೇಟರ್ ದೆನ್ ದಟ್ ಆಫ್ ಡಿಸ್ಪರ್ಷನ್ ಮೀಡಿಯಂ. A colloidal solution, the viscosity is greater than that of dispersion medium. Ade lyophobic soil alli viscosity is same as that of dispersion medium. Viscosity value will be fixed. Illi viscosity is greater than dispersion medium. Illi viscosity is same as that of the dispersion medium. Adu viscosity. Next point, surface tension. Surface tension, viscosity ಮತ್ತೆ surface tension. Viscosity is greater. Surface tension ತಗೊಂಡಾಗ surface tension is less than that of dispersion medium. Surface tension is less than that of dispersion medium. ಅದೇ ಲಯೋಫೋಬಿಕ್ ಸಾಲ್ ಅಲ್ಲಿ surface tension is same as that of dispersion medium. Viscosity ಮತ್ತು surface tension, it is inversely related. Viscosity is greater than dispersion medium, surface tension is less than that of the dispersion medium. ಇದು ಯಾಕಾಗುತ್ತೆ ಮ್ಯಾಮ್? ಇಲ್ಲಿ ಲಯೋಫಿಲಿಕ್ ಅಲ್ಲಿ ಡಿಸ್ಪರ್ಸ್ ಫೇಸ್ ಮತ್ತು ಡಿಸ್ಪರ್ಷನ್ ಮೀಡಿಯಂ ಮಧ್ಯ ಎಫಿನಿಟಿ ಇರೋದ್ರಿಂದ ಈ ಲಾಜಿಕ್ ಆಗುತ್ತೆ. ಸೊ ಇದು ಇಂಪಾರ್ಟೆಂಟ್ ಡಿಫ್ರೆನ್ಸಸ್ ಬಿಟ್ವೀನ್ ಲಯೋಫಿಲಿಕ್ ಆ್ಯಂಡ್ ಲಯೋಫೋಬಿಕ್. ಮೇನ್ ಆಗಿ ಹೇಳಬೇಕಾಗಿರೋ 5 ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನು ಅಂದರೆ, ಲಯೋಫಿಲಿಕ್ ಸಾಲ್ dispersed phase has affinity for dispersion medium. ಇಲ್ಲಿ dispersed phase ಕು dispersion medium ಮಧ್ಯ affinity ಇರಲ್ಲ. They are prepared easily by direct mixing. These are prepared by making use of special methods. Next, lyophilic salt, they are reversible. Dispersed phase ಮತ್ತು dispersion medium you can separate by simple evaporation. ಅದೇ lyophobia salt ಅಲ್ಲಿ you can't separate dispersed phase from dispersion medium. ಒಂದ್ಸಲ ಸಾಲ್ಟ್ ಪ್ರಿಪೇರ್ ಆದ್ಮೇಲೆ ಮುಗಿತು. ಯು ಕ್ಯಾನ್ಟ್ ಸಪರೇಟ್ ಡಿಸ್ಪರ್ಸ್ ಫೇಸ್ ಫ್ರಮ್ ಡಿಸ್ಪರ್ಷನ್ ಮೀಡಿಯಂ. ಆಮೇಲೆ ತುಂಬ ಇಂಪಾರ್ಟೆಂಟ್ ಆಗಿ ಈ ಲಯೋಫಿಲಿಕ್ ಸಾಲ್ಟ್ ಡಿಸ್ಪರ್ಸ್ ಫೇಸ್ ಮತ್ತು ಡಿಸ್ಪರ್ಷನ್ ಮೀಡಿಯಂ ಎಫಿನಿಟಿ ಇರೋದ್ರಿಂದ ದೇ ಪಾರ್ಟಿಕಲ್ಸ್ ಆರ್ ನಾಟ್ ಸೋ ಕ್ಲಿಯರ್ಲಿ ವಿಸಿಬಲ್ ಅಂಡರ್ ಅಲ್ಟ್ರಾ ಮೈಕ್ರೋಸ್ಕೋಪ್. ಇಲ್ಲಿ ಪಾರ್ಟಿಕಲ್ಸ್ ಆರ್ ವಿಸಿಬಲ್ ಅಂಡರ್ ಅಲ್ಟ್ರಾ ಮೈಕ್ರೋಸ್ಕೋಪ್. ಆಯ್ತಾ? ಆಮೇಲೆ ಲಯೋಫಿಲಿಕ್ ಸಾಲ್ ಅಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿ ನಾವು ಹೇಳಬೇಕು ಅಂದರೆ ಎಕ್ಸಾಂಪಲ್, ಯು ಕ್ಯಾನ್ ಗಿವ್ ದ ಎಕ್ಸಾಂಪಲ್ ಆಫ್ ಸ್ಟಾರ್ಚ್ ಸಾಲ್. ಲಯೋಫೋಬಿಕ್ ಯು ಕ್ಯಾನ್ ಗಿವ್ ದ ಎಕ್ಸಾಂಪಲ್ ಆಫ್ ಮೆಟಲ್ ಸಾಲ್, ಗೋಲ್ಡ್ ಸಾಲ್, ಸಿಲ್ವರ್ ಸಾಲ್, ಆ ರೀತಿ.
ಮತ್ತು ಇದೆರಡರಲ್ಲಿ ಸ್ಟೆಬಿಲಿಟಿ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಪಾಯಿಂಟ್ ಸ್ಟೆಬಿಲಿಟಿ. ಲಯೋಫಿಲಿಕ್ ಸಾಲ್ ಆರ್ ಸ್ಟೇಬಲ್ ಆಗಿದ್ರಿಂದ ದೇ ಡು ನಾಟ್ ಗೆಟ್ ಪ್ರೆಸಿಪಿಟೇಟೆಡ್ ಈಸಿಯಾಗಿ ಪ್ರೆಸಿಪಿಟೇಷನ್ ಅಥವಾ ಕಾಗ್ಯುಲೇಷನ್ ಆಗಲ್ಲ. ಅದೇ ಲಯೋಫೋಬಿಕ್ ಸಾಲ್ ದೇ ಗೆಟ್ ಪ್ರೆಸಿಪಿಟೇಟೆಡ್ ವೆರಿ ಈಸಿಲಿ. ಆಯ್ತಾ? ಪ್ರೆಸಿಪಿಟೇಷನ್ ಇಸ್ ಬ್ರಾಟ್ ಅಬೌಟ್ ಬೈ ದ ಅಡಿಷನ್ ಆಫ್ ಎಲೆಕ್ಟ್ರೋಲೈಟ್. ಸ್ಮಾಲ್ ಅಮೌಂಟ್ ಆಫ್ ಎಲೆಕ್ಟ್ರೋಲೈಟ್ ಆಡ್ ಮಾಡಿದಾಗಲೂ ಪ್ರೆಸಿಪಿಟೇಷನ್ ಈಸಿಯಾಗಿ ಆಗುತ್ತೆ. ಇದು ಕ್ವೈಟ್ ಸ್ಟೇಬಲ್, ದಿಸ್ ಇಸ್ ಅನ್ಸ್ಟೇಬಲ್ ಅಂತ ಕರಿತೀವಿ. ಇದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಆರ್ ಡಿಸ್ಟಿಂಕ್ಷನ್ ಬಿಟ್ವೀನ್ ಲಯೋಫಿಲಿಕ್ ಆ್ಯಂಡ್ ಲಯೋಫೋಬಿಕ್ ಸಾಲ್. ಸೊ ಎರಡು ಕ್ಲಾಸಿಫಿಕೇಶನ್ ಆಯಿತು. ಫಸ್ಟ್ ಕ್ಲಾಸಿಫಿಕೇಶನ್ ಇಸ್ ಬೇಸ್ಡ್ ಆನ್ ದ ಫಿಸಿಕಲ್ ಸ್ಟೇಟ್ ಆ್ಯಂಡ್ ದ ಸೆಕೆಂಡ್ ಕ್ಲಾಸಿಫಿಕೇಶನ್ ಇಸ್ ಬೇಸ್ಡ್ ಆನ್ ದಿ nature of interaction between the dispersed phase and the dispersion medium. So third classification, we'll go through it.